ಹಲ್ಲೆಲೂಯಾ. ಹೋಸನ್ನ. ಇವತ್ತು ರಾಜಾದಿರಾಜನಾದ ಯೇಸು ತಾನು ಯೆರೂಸಲೇಮಿಗೆ ಪ್ರವೇಶ ರಾಜ್ಯನಂತೆ ಬಂದಿದ ನಮ್ಮ ಅದ್ಭುತ ದಿನವು ದೇವರು ನಮಗಾಗಿ ಕೊಟ್ಟಿದ್ದಕ್ಕಾಗಿ ಎಲ್ಲರೂ ಗಚ್ಚಿಯಾಗಿ ಹೇಳಿರಿ ಹೋಸನ್ನ, ಹೋಸನ್ನ, ಹೋಸನ್ನ. ದಾವೀದ ಕುಮಾರನಿಗೆ ಜಯವಾಗಲಿ. ಆಮೇಲೆ ಎಲ್ಲರೂ ಇವತ್ತು ಹಾಗೆ ಮತ್ತಾಯನು ಬರೆದ ಸುವಾರ್ತೆ 21ನೇ ವಚನ 1ನೇ ಸಂಧಿ ಹಿಡ್ಕೊಂಡು 10ನೇ ವಚನ ತನ ಇವತ್ತು ವಾಕ್ಯ ಭಾಗವನ್ನು ಓದೋದ. ಏಸಿಯ ಮತ್ತಾಯ ಅವರು ಯೆರೂಸಲೇಮಿಗೆ ಸಮೀಪಿಸಿ ಎಣ್ಣೆ ಮರಗಳ ಗುಡ್ಡದ ಬಳಿಯಲ್ಲಿರುವ ಬೇತ್ಲೆಹೆಗೆ ಬಂದಾಗ ಯೇಸು ಇಬ್ಬರು ಶಿಷ್ಯರನ್ನು ಕರೆದು, ನಿಮ್ಮೆದುರಿಗಿರುವ ಹಾಡಿಗೆ ಹೋಗಿರಿ. ಹೋದ ಕೂಡಲೇ ಅಲ್ಲಿ ಕಟ್ಟಿರುವ ಕತ್ತೆಯನ್ನು ಅದರ ಕೂಡ ಇರುವ ಮರಿಯನ್ನು ಕಾಣಿರಿ. ಅವುಗಳನ್ನು ಬಿಚ್ಚಿ ನನ್ನ ಹತ್ತಿರಕ್ಕೆ ಹಿಡ್ಕೊಂಡು ಬನ್ನಿರಿ. ಯಾವನಾದರೂ ನಿಮಗೆ ಏನಾದರೂ ಹೇಳಿದರೆ, ಇವು ಸ್ವಾಮಿಯವರಿಗೆ ಬೇಕಾಗಿವೆ ಅನ್ನಿರಿ. ಕೂಡಲೇ ಅವುಗಳನ್ನು ಬಿಟ್ಟು ಕೊಡೋನು ಎಂದು ಹೇಳಿ ಕಳುಹಿಸಿದನು. ಒಬ್ಬ ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದು ಆಯಿತು. ಆ ಮಾತು ಏನೆಂದರೆ, ಜೀವನವಿದೆ ನೋಡು, ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ. ಆತನು ಶಾಂತ ಗುಣವಾಗಿಯೂ ಕತ್ತೆಯನ್ನು, ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆಂದು ಹೇಳಿ. ಆಗ ಶಿಷ್ಯರು ಹೋಗಿ ಯೇಸು ತಮಗೆ ಅಪ್ಪಣೆ ಕೊಟ್ಟಂತೆಯೇ ಕತ್ತೆಯನ್ನು ಮರಿಯನ್ನು ತಂದು ಅವರ ಮೇಲೆ ತಮ್ಮ ಬಟ್ಟೆಗಳನ್ನು ಹಾಕಲು ಆತನು ಹತ್ತಿ ಕೂತುಕೊಂಡನು. ಆಗ ಜನರ ಗುಂಪಿನಲ್ಲಿ ಬಹಳ ಮಂದಿ ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹಾಸಿದರು. ಬೇರೆ ಕೆಲವರು ಮರಗಳಿಂದ ಚಿಗುರುಗಳನ್ನು ಕೊಯ್ದು ದಾರಿಯಲ್ಲಿ ಹರಡುತ್ತಿದ್ದರು. ಆತನ ಹಿಂದೆಯೂ ಮುಂದೆಯೂ ಗುಂಪಾಗಿ ಹೋಗುತ್ತಿದ್ದ ಜನರು, ದಾವೀದನ ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಮೇಲಣ ಲೋಕಗಳಲ್ಲಿ ಜಯ ಎಂದು ಆರ್ಭಟಿಸಿದರು. ಆತನು ಯೆರೂಸಲೇಮನ್ನು ಸೇರಲು ಪಟ್ಟಣಗಳ ಕತ್ತಲವಾಗಿ, ಈತನು ಯಾರು ಅಂದರು. ಅದಕ್ಕೆ ಆ ಜನರ ಗುಂಪಿನವರು, ಈತನು ಆ ಪ್ರವಾದಿ ಗಲಿಲಾಯದ ನಜರೇತಿನ ಯೇಸು. ಆಮೇಲೆ ನೋಡಿ, ಇಲ್ಲಿ ದೇವರು ಎಲ್ಲಿದೆ ಎಣ್ಣೆ ಮರ ಗುಡ್ಡದಿಂದ ಬರ್ತಾ ಇರುವಾಗ, ಈ ಎಣ್ಣೆ ಮರ ಗುಡ್ಡ ಎಂಬುದು ಏನಂದ್ರೆ ಇಸ್ರಾಯೇಲ್ ಒಂದು ದೇಶ ಏನಿದೆಯಲ್ಲ, ಆ ಗುಡ್ಡದಲ್ಲಿ ನಿಂತು ನೋಡುವಾಗ ಎಲ್ಲ ದೇಶ ಅಂದ್ರೆ ಅದು ಸಿಟಿ ಎಷ್ಟಿತ್ತಲ್ಲ ಅಷ್ಟೆಲ್ಲ ಕಾಣುವಂತದ್ದಾಗಿತ್ತು. ಅದು ಇಲ್ಲಿ ವಿವರಿಸಿದ್ದಾರೆ. ಅಲ್ಲಿಂದ ದೇವರು ಬಂದಿದ್ದಾನೆ ಇಬ್ಬರು ಶಿಷ್ಯರನ್ನು, ಆಂದ್ರಿಯ ಮತ್ತೆ ಯೋಹಾನನನ್ನು ಏನ್ ಮಾಡ್ತಾನ, ನಿಮ್ಮ ಎದುರುಗಡೆ ಇದ್ದ ಹಳ್ಳಿಗೆ ಹೋಗಿ ಅಲ್ಲಿ ಒಂದು ಕತ್ತೆ ಮರಿ, ಪ್ರಾಯದ ಕತ್ತೆ ಮರಿ ಕಟ್ಟಲ್ಪಡುತ್ತಿರ್ತದ, ಅದು ಹೋಗಿ ನೀವು ಬಿಚ್ಚಿ ತಕೊಂಡ್ ಬಂದಿರಿ ಅಂತ ಹೇಳಿ ಕಳಿಸುವಾಗ ದೇವರು ಆ ಮಾತು ಯಾವ ರೀತಿ ಆಡ್ತಾರೆ ಅಂದ್ರೆ, ಅಲ್ಲಿ ಹೋದಾಗ ಆ ಯಜಮಾನನು ನಿಮ್ಗೆ ಕೇಳುವಾಗ ಯಾಕೆ ಈ ಕತ್ತೆ ಮರಿಯನ್ನು ಬಿಚ್ಚುತ್ತಾ ಇದ್ದೀರಿ ಅಂತ ಕೇಳಿದಾಗ, ದೇವರು ತನ್ನ ಡಿವೈನ್ ಗ್ರೇಸ್ ಇಂದ ಅವನು ಏನು ಮಾಡ್ತಾನೆ, ದೇವರು ಅವ್ರಿಗೆ ಆಲ್ರೆಡಿ ಫ್ಯೂಚರ್ ಹೇಳಿರ್ತಾನ. ಯಾಕಂದ್ರ ದೇವರು ಏನಿರ್ತಾನ, ಆತ್ಮ ಸ್ವರೂಪಿಯಾಗಿದ್ದಕ್ಕಾಗಿ ಆತನ ಬಲ ಶಕ್ತಿ ಆತನಲ್ಲಿ ತೋರಿಸಿ ಅವ್ರ ಮುಂದಾಗುವ ಕಾರ್ಯ ಹೇಳ್ತಾನೆ. ಹೋಗು, ನಿನ್ನ ಅವ್ರಿಗೆ ಕೇಳಿದಾಗ ಹೇಳು, ಇದು ಸ್ವಾಮಿ ಅವರಿಗೆ ಬೇಕಾಗಿದೆ ಅಂತ ಹೇಳಿ ಕೇಳಿದಾಗ ಅವರು ನಿನಗೆ ಏನು ಹೇಳಲ್ಲ, ವೈರಿ ಅಂತ ಕೊಡ್ತಾರ. ಆದ್ರ ಈ ಮಧ್ಯದಲ್ಲಿ ಆ ಶಿಷ್ಯರು ಏನು ಹೋಗ್ತಾರಲ್ಲ, ಅವರಿಗೆ ಬಂದಂತ ಸೌಭಾಗ್ಯ, ದೇವರ ಕಾರ್ಯ ಮಾಡುವಂತ ಸೌಭಾಗ್ಯ. ಇವತ್ತ ನೀವು ಈ ಆಲಯದಲ್ಲಿ ನೀವು ಕೆಲಸ ಮಾಡ್ತಿರ್ಬೋದು, ಈ ಆಲಯ ಕ್ಲೀನ್ ಮಾಡ್ತಿರ್ಬೋದು, ಈ ಆಲಯದಲ್ಲಿ ಏನೋ ಒಂದು ಆಕ್ಟಿವಿಟೀಸ್ ಮಾಡ್ತಾ ಇದ್ದಿರ್ಬೇಕು. ಆ ಟೈಮಲ್ಲಿ ಶಿಷ್ಯರು ದೇವರು ಹೇಳಿದ ಕಾರ್ಯವನ್ನು ಮಾಡ್ತಿದ್ರು. ಅದು ಅವ್ರಿಗೆ ಬರದಂತ ಸೌಭಾಗ್ಯವಿತ್ತು. ಅದಕ್ಕೆ ಅವರ ಹೆಸರೇನು ಬರೆಯಲ್ಪಟ್ಟು ಜೀವವಾದ ಪಟ್ಟಿಯಲ್ಲಿ ಬರೆದು ಅವ್ರಿಗೆ ಅಪೊಸ್ತಲರಂತ ಹೆಸರು ಕೊಟ್ಟರು. ಯಾಕೆ ಕೊಟ್ಟರು? ದೇವರ ಕಾರ್ಯದಲ್ಲಿ ಅವ್ರು ಚಲಿಸ್ತಾ ಇದ್ದಿದ್ದರು. ಹೆಂಗ ದೇವರು 30 ವರ್ಷದನಾಗಿದ್ದಾಗ ಏನ್ ಮಾಡ್ದ, ಶಿಷ್ಯರನ್ನು ಆರಿಸಲಿಕ್ಕೆ ಸ್ಟಾರ್ಟಿಂಗ್ ಮಾಡಿದ. ಮೊದಲನೇ ಶಿಷ್ಯರು ಯಾರಿದ್ದರು? ಯಾಕೋಬ, ಅಂದ್ರೆ ಯೋನ, ಇವರು ಮೊದಲನೇ ಶಿಷ್ಯರಾಗಿದ್ದರು. ಅವ್ರು ಮೀನ್ ಹಿಡಿಯುವಾಗ ದೇವ್ರು ಏನಂತ ಹೋಗಿ ಅವ್ರ ಹತ್ರ, ಜೀಸಸ್ ಬನ್ನಿ ನಾನು ನಿಮ್ಗ ಮನುಷ್ಯರು ಹಿಡಿಯುವಂತ ಮಾಡ್ತೀನಿ ಅಂತ ಹೇಳಿದಾಗ ಅವ್ರು ಒಂದೇ ಮಾತಿಗೆ ಅವ್ರ ಜೊತೆ ಹಿಂಬಾಲಿಸ್ತಾರೆ. ಯಾಕೆ ಹಿಂಬಾಲಿಸ್ತಾರಂದ್ರ, ದೇವರು ಯಾರನ್ನ ಆರಿಸಲ್ಪಡ್ತಾನಲ್ಲ ಆತನು ಆದಿಯಿಂದಲೇ ಆರಿಸಲ್ಪಡ್ತಾನೆ. ಆದಿನಿಂದ್ರೆ ಅವರಿಗೆ ಮುಂದೆ ಬರೋದಕ್ಕಿಂತ ಮೊದಲೇ ಹಿಂದೆ ದೇವರು ಆರಿಸಲ್ಪಟ್ಟಿತ್ತು. ಅದಕ್ಕೆ ದೇವರು ಒಂದೇ ಮಾತು ಹೇಳ್ದ, ನಾನು ನಿಮ್ಗೆ ಮನುಷ್ಯರು ಹಿಡಿಯುವ ಮೀನು ಕಲಿಸ್ತೇನೆ ಬರ್ರಿ ಅಂದಾಗ
ದೇವರ ಸಮ್ಮುಖದಲ್ಲಿ ಅವರು ಹಿಂದೆ ಶಿಷ್ಯರಾಗಿ ಬರ್ತಾರೆ. ಆದ್ರೆ ಇಲ್ಲಿ ಏನಿದೆ, ದೈವಿಕವಾಗಿ ದೇವರು ಏನ್ ಹೇಳ್ತಾನ, ನೀವು ಹೋಗ ಊರಲ್ಲಿ ದೈವಿಕವಾಗಿ ಮಾತಾಡ್ತಾ ಇದ್ದಾನ. ಆ ಕತ್ತೆ ಮರಿ ಇರ್ತದ, ಆ ಕತ್ತೆ ಮರಿಯಲ್ಲಿ ಯಾರು ಇನ್ನುವರೆಗೆ ಕೂತಿರಲ್ಲ. ಅದು ಪ್ರಾಯದ ಕತ್ತೆ ಅಂದ್ರ ಒಂದು ಹೆಂಗಾಗಿರುವಂತ ಕತ್ತೆ ಆಗಿರ್ತದ. ಕತ್ತೆ ಅಂದ್ರೆ ಇಲ್ಲಿ ದೇವರು ಅದಕ್ಕೆ ಯಾಕೆ ಹೋಲಿಸಿದಾನಂದ್ರೆ, ಆ ಕಾಲದಲ್ಲಿ ಯುದ್ಧ ಆಡುವಾಗ ಕುದುರೆ ಮೇಲೆ ಹೋಗಿ ಸಾರುವಾಗ ಇದು ಒಂದು ಯುದ್ಧದ ಘೋಷಣೆ ಅಂತ ಹೇಳಿ ಆಗಿನ ಕಾಲದಲ್ಲಿ ಮಾರ್ಪಡಿಸಿತ್ತು. ಅದೇ ಕತ್ತೆ ಅಂದ್ರೆ ಸಮಾಧಾನ ಅಂತ ಹೇಳಿ ಮಾರ್ಪಡಿತು. ಅದಕ್ಕೆ ದೇವರು ಏನಿದ್ದಾನೆ, ಸಮಾಧಾನ ಕೊಡುವಂತ ದೇವರಿದ್ದಾನೆ. ಅದಕ್ಕೆ ಆತನು ಕತ್ತೆಯ ಮೇಲೆ ಪ್ರಯಾಣ ಮಾಡ್ತಾನೆ. ಕತ್ತೆಯ ಪ್ರಯಾಣ ಮಾಡಿ ಇಲ್ಲಿ ಜಕ್ರಿಯ ನಮ್ಮ ಪ್ರವಾದಿ ಏನ್ ಮಾಡ್ತಾನ, ಈ ಸೂಚನೆಯನ್ನು ದೇವರು ಹುಟ್ಟುವುದಕ್ಕಿಂತ ಮೊದಲೇ 700 ವರ್ಷ ಹಿಂದೆ ಏನ್ ಮಾಡ್ತಾನ, ಈತನು ಒಬ್ಬ ಹುಡ್ತಾನೆ. ಯಾರಿಂದ? ಕನ್ಯಾ ಗರ್ಭದಿಂದ ಜನಿಸಿ ಪವಿತ್ರಾತ್ಮನಿಂದ ಜನಿಸುವ ಮಗು ಹುಟ್ಟುತ್ತಾನ. ಆತನು ಯೆರೂಸಲೇಮಿನ ರಾಜ್ಯನಾಗ್ತಾನ. ಮತ್ತಾಯನು ಬರೀತಾನೆ, ಒಂದೇ ಸಂಧಿಯಲ್ಲಿ ಬರೀತಾನೆ, ಏನು ದೇವರ ವಂಶವಳಿ ಬರ್ತಾನೆ. ಎಲ್ಲಿಂದ? ಆದಮನಿಂದ, ಅಬ್ರಾಮನ ಸಂತಾನದಿಂದ ಏನದ ಯೇಸು ಜನಿಸುತ್ತಾನ. ಆ ಯೇಸು ಏನ್ ಮಾಡ್ಬೇಕು, ಬರ್ಬೇಕಾದ ರಕ್ಷಕನು, ಬರ್ಬೇಕಾದ ರಾಜ್ಯನು ಈತನೇ, ಕೊನೆ ರಾಜ್ಯನು. ಈತನ ಮುಂದೆ ಯಾರು ರಾಜ್ಯರು ಬರುವುದಿಲ್ಲ ಅಂತ ಹೇಳಿ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದಲ್ಲಿ, ದಾವೀದ ರಾಜ, ಮಹಾ ಅರಸನಾದ ದಾವೀದರ ವಂಶದಲ್ಲಿ ಯೇಸು ಜನಿಸುವನು ಅಂತ ಹೇಳಿದ. ಈ ರಾಜನ ಮುಂದೆ ಮತ್ ಯಾರ ರಾಜನು ಬರುವುದಿಲ್ಲ ಅಂತ ಹೇಳಿದ ದೇವರು. ಹಂಗ ಅವರು ಅಲ್ಲಿ ಹೋಗಿ ಆ ಕತ್ತಿ ಬಿಚ್ಚುವ ಯಜಮಾನನು ಕೇಳ್ತಾನೆ, ಯಾರಿಗೆ ಬೇಕಂದ್ರೆ ಸ್ವಾಮಿಯವರಿಗೆ ಬೇಕು ಅಂತಾನೆ. ಆದ್ರೆ ಅಷ್ಟಾಗದೆ ಅಲ್ಲಿ ಇದ್ದ ಜನರು ಕೂಡ ಕೇಳ್ತಾರ, ಯಾಕಪ್ಪ ನೀವು ಕತ್ತಿಗೆ ಬಿಚ್ಚು ಒಯ್ಲತ್ತೀರಿ, ಏನ್ ಮಾಡ್ಬೇಕಲ್ಲತ್ತೀರಿ ಅಂತ ಕೇಳುವ ಪ್ರಶ್ನೆ ಬರ್ತದ. ಅವಾಗ ಅವ್ರ ಸೇಮ್ ದೇವರು ಏನ್ ಹೇಳ್ತಾನೆ, ಜೀಸಸ್ ಸ್ವಾಮಿ ಅವರಿಗೆ ಬೇಕಂದಿದಾಗ ಅವರೆಲ್ಲ ಸುಮ್ಮನಾಗ್ತಾರ. ಯಾಕಂದ್ರ ಸ್ವಾಮಿ ಇನ್ನು ಯಾರಿಗೆ ಅರಿತಿಲ್ಲ. ಆತನು 33 ವರ್ಷದಲ್ಲಿ ಮಾತ್ರ 3 ವರ್ಷ ಎಲ್ಲ ದೇವನ ಶಿಷ್ಯರ ಜೊತೆನೇ ಕಾಲ ಕಳೆದಿರಿ. ಯಾಕಂದ್ರೆ ಆ ಶಿಷ್ಯರಿಗೆ ಬರ್ಬೇಕಾದ ಮುಂದಿನ ಕಾರ್ಯಗಳು ಮಾಡುವಂತೆ ಅವರಿಗೆ ಟ್ರೈನ್ ಮಾಡ್ತಾ ಇದ್ದ. ಆದ್ರೆ ಅವನು ಜನರಲ್ಲಿ ಬಂದಿದ್ದು, ದೇವರು ಕಾರ್ಯ ಮಾಡಿದ್ದು 42 ದಿವಸ. ಆ 42 ದಿವಸದೊಳಗ ದೇವರು ಆತನ ಹಿಂದೆ ಲಕ್ಷ ಗಂಟ್ಲೆ ಜನರು ಆತನ ಹಿಂದೆ ಹಿಂಬಾಲಿಸ್ತಾ ಇದ್ದಾರೆ. ಯಾಕಂದ್ರೆ ಆತನ ಸ್ವಸ್ಥತೆ, ಆತನ ಬಿಡುಗಡೆ, ಅದ್ಭುತಗಳು, ಮಹಾ ಅದ್ಭುತಗಳು, ಸೂಚಕ ಕಾರ್ಯಗಳು, ಮಹತ್ವ ಕಾರ್ಯಗಳು, ನನ್ನ ರೋಗಗಳು ದೇವ್ರು ಬಿಟ್ಟು ಹೋಗ್ತಾ ಇದ್ದೀವು, ಎಲ್ಲ ವಾಸಿ ಮಾಡ್ತಿದ್ ದೇವರು, ಎಲ್ಲ ಕಾರ್ಯ ಅನ್ನತಿದ್ದು ಅಲ್ಲಿ ಎಲ್ಲ ಜನರು ಗೊತ್ತಿಡ್ತಿರು. ಆದರೆ ಆತನು ಗೊತ್ತಿಡುವರೆಲ್ಲ ಅಧಿಕಾರಿಗಳು ಮಾತ್ರ ಗೊತ್ತಿಡ್ತಿರು, ಸಾಮಾನ್ಯ ಜನರು ಗೊತ್ತಿಡ್ತಿದ್ರು. ಸಾಮಾನ್ಯ ಜನರು ಬಹಳ ಜನರು ಇರ್ತಾರೆ, ಅಧಿಕಾರಿಗಳು ಸ್ವಲ್ಪ ಜನರು ಇರ್ತಾರೆ. ಹಂಗಾಗಿ ಯೆರೂಸಲೇಮಿಗೆ ಪ್ರವೇಶಿಸುವಾಗ ಅಧಿಕಾರಿಗಳು ಮಾತ್ರ ಆತನಿಗೂ ಪರಿಚಯ ಆಗಿತ್ತು. ಹಂಗಾಗಿ ಆತನು ಆ ಕತ್ತೆ ಮರಿ ತಂದು, ಆಗ ಶಿಷ್ಯರು ಏನ್ ಮಾಡ್ತಾನ, ಆ ಶಿಷ್ಯರೆಲ್ಲ ಕುಂತ ಕತ್ತಿಗೆ ತಂದು ಒಣ ದೇವರಿಗೆ ಜೀಸಸ್ ಅದ್ರ ಮೇಲೆ ಕೂಡ್ಸರು. ಅದಕ್ಕೆ ಏನ್ ಮಾಡ್ತಾರ, ಆ ಕತ್ತೆ ಮೇಲೆ ತನ್ನ ವಿದ್ದ ಬಟ್ಟೆಗಳೆಲ್ಲ ಹಾಕಿ ಆತನನ್ನು ರಾಜ್ಯನಂತೆ ಕೂಡಿಸ್ತಾರ. ಅಷ್ಟರೊಳಗೆ ಜನರೆಲ್ಲ ಗುಂಪಾಗಿ ಬರ್ತಾರೆ. ಯಾರ್ಯಾರು ಸ್ವಸ್ಥತೆ ಹೊಂದಿದ್ರು, ಯಾರ್ಯಾರು ದೇವರ ರಾಜ್ಯಕ್ಕೆ ತೌಕ ಪಡ್ತಾ ಇದ್ರು, ಆ ಜನರೆಲ್ಲ ಏನ್ ಮಾಡ್ತಾರ, ಅಲ್ಲಿ ಬಂದು ಗರಿಗಳನ್ನು ಕಡಿದು ತಂದು ಅಲ್ಲಿ ಆ ರಾಜ್ಯನಂತೆ ಬರುವಾಗ ಎಲ್ಲರೂ ಹೋಸನ್ನ 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 ಅಂತೇಳಿ ಆರ್ಭಟಿಸುತ್ತಾರ. ರಾಜ್ಯನಂತೆ ದೇವರು ಒಳ ಬರುವಾಗ ತನ್ನ ಬಟ್ಟೆಗಳೆಲ್ಲ ಹಾಸ್ತಾರ ರೋಡಿನ ಮೇಲೆ ಬರುವಾಗ. ಯಾಕಂದ್ರೆ ಬರ್ಬೇಕಾದ ರಾಜನು ದಾವಿದ ಕುಮಾರನು ಈತನೇ, ರಕ್ಷಕನು. ಹೋಸನ್ನ ಅಂದ್ರೆ ಏನು, ನಮ್ಮ ರಕ್ಷಕನು. ಹೋಸನ್ನ ಅಂದ್ರೆ ಏನು, ನಮ್ಮ ಪ್ರಾರ್ಥನೆ ಕೇಳುವವನು. ಹೋಸನ್ನ ಅಂದ್ರೆ ಏನು, ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟು ನಮ್ಮನ್ನು ನಡೆಸುವವನು. ಹೋಸನ್ನ ಅಂದ್ರ ನಮಗ್ ರೋಗ ಕಾಯಿಲೆ ಕಷ್ಟಗಳಿಂದ ಬಿಡಿಸಿ ನಮಗ್ ಹೊಸ ಜೀವನದ ತಂದಿದವನು ಅಂತ ಅರ್ಥ. ಹೋಸನ್ನ ಅಂದ್ರೆ ಸುಮ್ಮನೆ ಕೇವಲವಾದ ಮಾತಲ್ಲ. ನೀವು ಪ್ರತಿನಿತ್ಯ ನಿಮ್ ಬಾಯಲ್ಲಿ ಹೋಸನ್ನ ಹೋಸನ್ನ ಬರಬೇಕಾದ್ರೂ ಈ ಲೋಕದ ಯಾರು ಹೋಸನ್ನದ ಪದ ಹೇಳಲ್ಲ. ಯಾಕಂದ್ರೆ ಪದದ ಅರ್ಥ ಅನೌಂಟಿಂಗ್. ಹೋಸನ್ನ ಅಂದ್ರೆ ಕ್ರಿಸ್ತನು, ಕ್ರಿಸ್ತನು ಅಂದ್ರೆ ಮಸಿಯಾ, ಮಸಿಯಾನ್ ಅಂದ್ರೆ ನಮ್ಮ ರಕ್ಷಕನು. ಹಂಗಾಗಿ ನಾವು ಪ್ರತಿನಿತ್ಯ ಆತನಲ್ಲಿ ಹೋಸನ್ನ ಹೋಸನ್ನ ಅಂತ ಹೇಳಿ ಆರ್ಭಟಿಸಬೇಕು. ಯಾಕಂದ್ರೆ ಆತನು ಪರಲೋಕ ರಾಜ್ಯನು ಹಣ, ಭೂಲೋಕದ ರಾಜ್ಯನು ಹಣ. ಆತನು ಬೆಳಕು, ಆತನೇ ಹಣ. ಕತ್ತಲನ್ನು ಮುಸುಕಿ ಹಾಕಿದವನು ಯಾರು, ಜೀಸಸ್.
ಅವನು ಒಬ್ಬನೇ ಈ ಕತ್ತಲನ್ನು ಮುಸುಕಾಕಿದವನ. ಹಂಗಾಗಿ ಅವನನ್ನು ಆರ್ಭಟಿಸುತ್ತಾ ಬರ್ತಾರ. ಅದೇ ಜಕ್ರಿಯನು ಹೇಳ್ತಾರ, ಹೋದ್ರಿ ಜಕ್ರಿಯ ತೆಗಿರಿ, ಜಕ್ರಿಯ 9ನೇ ಸಂಧಿ 9ನೇ ವಚನದಾಗ ದೇವರು ಯಾವ ರೀತಿಯಾಗಿ ಬರ್ತಾನಂತ ಹೇಳಿ ಆತನು ಆವಾಗೆ ಬರೆದಲ್ಪಟ್ಟಿದ್ದನು. ಮತ್ತೆ ಜಕ್ರಿಯ 9ನೇ ಸಂಧಿ 9ನೇ ವಚನ. ಚೀಯೋನ್ ನಗರಿಯ ಬಹಳ ಸಂತೋಷ ಪಡು. ನೋಡಿ ಏನದ, ಚೀಯೋನ್ ಎಂಬ ನಗರ ಯೆರೂಸಲೇಮ್ ಪುರಿಯೇ ಹರ್ಷಧ್ವನಿಗೆ ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರ್ತಾನೆ. ಆತನು ನ್ಯಾಯವಂತನು, ಆತನೇನ ನ್ಯಾಯವಂತನು, ಸುರಕ್ಷಿತನು, ಶಾಂತ ಗುಣ ಹೊಂದವನು, ಕತ್ತೆಯನ್ನು ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆ. ನೋಡಿ ದೇವರೇನ ಶಾಂತ ಗುಣದವನು. ಯಾರಿದ ದೇವರು ಕಣ್ಣೀರಿನಿಂದ ಪ್ರಾರ್ಥಿಸುವಂತ ದೇವರು. ನಮಗ ನೋಡಿ ಆತನು ಕಣ್ಣೀರು ಸುರಿಸುವಂತ ದೇವರಾಗಿದ್ದಾನೆ. ಅದಕ್ಕೆ ಆತನಿಗೆ ಕಣ್ಣೀರ ಸುರಿಸುವ ದೇವರು ಅಂತ ಕರೆಯಲ್ಪಡ್ತಾವ. ಅದಕ್ಕೆ ನೀವು ಪ್ರಾರ್ಥನೆ ಮಾಡುವ ಆತನು ಏನೇನು ಮಾಡಿದಾನಲ್ಲ ಅದೇ ಪ್ರಾರ್ಥನೆ ನಾವು ಮಾಡುವಾಗ ನಾವು ಪರಲೋಕದ ಫಲ ಹೊಂದುತ್ತೇವೆ. ನಮಗ ಪವಿತ್ರ ಆತ್ಮನು ಕಲಿಸುವ ಒಂದೊಂದು ಮಾತಿಗೂ ನಾವು ವಿಧೇಯರಾಗಲ್ಲ. ಅದಕ್ಕೆ ಹೊಂದೋಗ್ತೇವೆ. ದೇವರೇನ ಕಣ್ಣೀರ ಸ್ವರೂಪಿಯನ. ಆತನು ಕಣ್ಣೀರಿನಿಂದ ನಮಗ್ ಭಾರದಿಂದ ಅಟ್ಟಿ ನಮಗೋಸ್ಕರ ತಂದೆಗೆ ಪ್ರಾರ್ಥನೆ ಮಾಡ್ತಾ ಇರ್ತಾನ. ಆದ್ರ ಈ ಲೋಕ ಜನರು ಏನ್ ಮಾಡ್ಯಾನ, ದೇವ್ರು ಬಂದನ 2000 ವರ್ಷದಿಂದ ಬಂದನ, ಕುದುರೆಯ ಕತ್ತೆ ಮೇಲೆ ಕುಂತನ, ಯೆರೂಸಲೇಮ್ ಪ್ರವೇಶ ಮಾಡ್ಯಾನ, ಹಬ್ಬ ಮಾಡ್ದೆವು, 2-3 ಕರಿಗಳು ತಕೊಂಡ್ ಬರ್ತೇವು, ನಾವು ಬೇಡ್ದೆ ಎಲ್ಲರೂ ಹೊಸನ್ನ ಹೊಸನ್ನ ಮಾಡ್ತೇವೆ. ಆದ್ರೆ ಅವನು ಪಟ್ಟಿದ ಶ್ರಮೆ, ಆತನ ಯಾತಕ್ಕಾಗಿ ಬಂದ, ಆತನ ಪ್ರೊಫೆಸಿಗಳು, ಅವನು ಎಷ್ಟೆಲ್ಲ ಪ್ರವಾದಿಗಳು ಹೇಳಿದ್ರು. ಇಸಾಯನ ಪ್ರವಾದಿಯಲ್ಲಿ ಬರ್ದಾನೆ, ಈತನು ಕನ್ಯೆಯ ಗರ್ಭದಲ್ಲಿ ಪವಿತ್ರಾತ್ಮನಿಂದ ಗರ್ಭ ಧರಿಸಿ ಪವಿತ್ರಾತ್ಮನಿಂದ ಹುಟ್ಟಲ್ಪಡುವನು, ಅವನು ಅಬ್ರಾಹ್ಮನ ಸಂತಾನದಲ್ಲಿ ಹುಟ್ಟಲ್ಪಡುವನು ಅಂತ ಹೇಳಿ ದೇವರು ಏನ್ ಮಾಡ್ಯಾನ, ಆಲ್ರೆಡಿ ಆಜ್ಞೆಗಳು ಬರ್ದಿ ನಮ್ಗೆಲ್ಲ ಕಲಿಸಿದಾನೆ. ಆದ್ರೂ ಯಾರು ನಾವು ಅದರಲ್ಲಿ ಪಾಲಾಗ್ತಾ ಇಲ್ಲ. ಖಾಲಿ ವರ್ಷಕ್ಕೆ ಒಂದ್ ಜೊತೆ ನಾವು ಬಂದು ದೇವರಿಗೆ ಆರಾಧನೆ ಮಾಡಿ ಆತನಲ್ಲಿ ಹೇಳುವ ವಾಕ್ಯ ಕೇಳಿ ಆ ವಾಕ್ಯದ ರಹಸ್ಯ ಏನದ, ದೇವರು ಯಾಕೆ ಬಂದ, ಯಾಕೆ ಹೊಸನ್ನ ಅಂದ, ಯಾಕೆ ಆತನೇ ನಮಗ್ ರಕ್ಷಕನಾದ, ಎದ್ರ ಕಡೆ ನಮಗ್ ರಕ್ಷಣೆ ಕೊಟ್ಟನಂತೇಳಿ ಯಾರು ಯೋಚನೆ ಮಾಡಲ್ಲ. ಯಾಕಂದ್ರೆ ದಿನನಿತ್ಯದ ಕಾರ್ಯದಲ್ಲಿ ನಾವೇ ವ್ಯಸ್ತ ಮಾಡ್ಕೋತೇವೆ. ಯಾಕಂದ್ರೆ ದೇವರು, ನಾವು ನಿಜವಾದ ದೇವರನ್ನು ತಿಳ್ಕೊಳ್ಬೇಕಾದ್ರೆ ಆತನ ಸತ್ಯತೆಯನ್ನು ನಾವು ಓದಬೇಕು. ಆ ಸತ್ಯತೆ ಓದಿದಾಗ ಮಾತ್ರ ಹೊಸನದ ಅರ್ಥ ತಿಳಿತದ. ಆತನ ಕತ್ತೆ ಮರಿ ಮೇಲೆ ರಾಜ್ಯನಂತ ಯಾಕೆ ಬಂದನಂತಂದು ನಿಮ್ಗೆ ಗೊತ್ತಾಗ್ತದೆ. ಯಾಕೆ ಬಂದ ಆತನ ಕತ್ತೆ ಮೇಲೆ ಅಂದ್ರ ಶಾಂತ ಗುಣವುಳ್ಳ ದೇವರು. ಆತನ ಶಾಂತ ಗುಣವುಳ್ಳವನು. ಆತನ ಯಾವ ಜಗಳ ಹೆಚ್ಚಲಾಕ್ ಬಂದಿಲ್ಲ, ಯಾವ ಕಾಸ್ಟ್ ಮಾಡಕ್ ಬಂದಿಲ್ಲ, ಯಾವ ಇನ್ನೊಂದು ಜಾತಿ ಮಾಡಕ್ ಬಂದಿಲ್ಲ. ಆತನು ನಿಜವಾದ ದೇವರು, ನಿಜವಾದ ಕಾರ್ಯ ಮಾಡಕ್ ಬಂದಿದಂತ ದೇವರನ. ಆತನ ಜನರು ಗರಿಗಳೆತ್ತಿ ಉಲ್ಲಾಸದಿಂದ ಆತನನ್ನು ಪ್ರವೇಶಿಸ್ತಾನೆ. ಅರಸನ ರಾಜನು ಅಂತ ಆರ್ಭಟಿಸ್ತಾನೆ. ದಾವೀದ ಕುಮಾರನಿಗೆ ಜಯ ಅಂತ ಆರ್ಭಟಿಸ್ತಾನೆ. ಕರ್ತನ ನಾಮದಲ್ಲಿ ಬರುವವನಿಗೆ ಜಯವಾಗಲಿ ಅಂತ ಕೂಗ್ತಾರ. ಇದೆಲ್ಲ ಹೊಸನ್ನ ಹೊಸನ್ನ ಎನ್ನುವ ಪದದ ಅರ್ಥವಾಗಿದೆ. ಅದಕ್ಕ ನೀವು ಹೊಸನ್ನ ಅನ್ನುವಾಗ ಅದರ ಪದದ ಅರ್ಥ ನಿಮಗೆ ಗೊತ್ತಿರ್ಬೇಕು. ಯಾಕಂದ್ರೆ ದೇವರು ನಿಮ್ಮನ್ನು ಸೃಷ್ಟಿಸಿದ ಕಾರ್ಯವೇನು, ನೀವು ದೇವರನ್ನ ಅರಿಯದೇ ಇರುವಾಗ ನೀವು ಏನಂತೀರಿ, ಪ್ರಾಣಿಗಳಂತ ಆಗ್ತೀರಿ. ಯಾಕಂದ್ರೆ ನಿಮ್ಗೆ ಜ್ಞಾನ ಇಲ್ಲ ಅಂದ್ರೆ ಪ್ರಾಣಿಗಳಿಗೂ ಜ್ಞಾನ ಇಲ್ಲ. ಅವಕ್ಕೆ ಜಸ್ಟ್ ಸೆನ್ಸ್ ಇರ್ತದ, ಅವಕ್ಕೆ ಸೆನ್ಸ್ಲಿಂದ ಅಷ್ಟು ಕೆಲಸ ಮಾಡ್ತಾ. ಆದ್ರೆ ದೇವರು ಅವಕ್ಕ ಜ್ಞಾನ, ವಿವೇಕ, ನಾಲೆಜ್ ಕೊಟ್ಟನಲ್ಲ. ಈ ಲೋಕದಾಗ ಅವರಷ್ಟು ಹೆಚ್ಚಾಗಿ ದೇವರಿಗೆ ಆರಾಧಿಸುವಂತ ಯಾರು ಇರಲ್ಲ. ಆದರೂ ದೇವರು ನಮ್ಮ ಸೃಷ್ಟಿ, ಆತನ ಸೃಷ್ಟಿ ನಮ್ಮನ್ನು ಸೃಷ್ಟಿಸಿದಕ್ಕಾಗಿ ನಮ್ಮನ್ನು ಪ್ರೀತಿ ಮಾಡ್ತಾನೆ. ನಾವು ಎಷ್ಟೇ ಪಾಪ ಮಾಡಿದ್ರು ಆತನು ನಮ್ಮನ್ನು ಅಪ್ಪಿಕೊಳ್ಳುವಂತನಾಗಿದ್ದಾನೆ. ಇಲ್ಲಿ ನಾವು ನೋಡ್ತೇವೆ, ನಾವು ಪ್ರತಿನಿತ್ಯ ಎಷ್ಟೋ ತಪ್ಪುಗಳು ಮಾಡ್ತೇವೆ. ಆದ್ರೂ ದೇವ್ರು ಏನ್ ಮಾಡ್ತಾನ, ನಮ್ಮನ್ನು ಅಪ್ಪಿಕೊಳ್ಳುವನಾಗಿದ್ದಾನೆ. ಹಾಗೆ ಅವನು ಯೆರೂಸಲೇಮಿಗೆ ಎಂಟ್ರಿ ಆಗುವಾಗ ಎಲ್ಲರೂ ಆರ್ಭಟಿಸ್ತಾರ. ಅಲ್ಲಿದ್ದ ಲೀಡರ್ಸ್ ಗಳಾಗ್ಲಿ, ನ್ಯಾಯಾಧಿಕರಾಗ್ಲಿ, ಪರಿಸಾಯರೆಲ್ಲ ಏನಂತಾರ, ಏನ್ ಮಾಡ್ತಿದ್ದಿ ಗುರುವೇ ನೀನು, ನಿನ್ ಜನರೆಲ್ಲ ಹೆಂಗ್ ಕೂಗ್ತಾ ಇದ್ದಾರ ನೋಡು ಅಂದ್ರ, ದೇವರು ಏನ್ ಮಾತಾಡ್ತಾನೆ ಅಲ್ಲಿ ಯೇಸು ಸ್ವಾಮಿ ಅಂದ್ರ, ಇವ್ರು ಗಪ್ಪೊಡಿದ್ರೆ ಕಲ್ಲುಗಳು ಕೂಗುತ್ತಾವೆ. ನೋಡಿ ಎಷ್ಟು ಉತ್ತಮವಾದ. ಇವ್ರು ಗಪ್ಪೊಡಿದ್ರೆ ಏನದ, ಇಲ್ಲಿ ಇವರು ಆರ್ಭಟಿಸೋದು ಹೊಸನ್ನ
ದಾವಿದ ರಾಜಕುಮಾರನಿಗೆ ಜಯವಾಗ್ಲಂತ ಇವರು ಕಪ್ಪೊಡೆದ್ರೆ ಏನಾಗ್ತದ, ಕಲ್ಲುಗಳು ಕೂಗ್ತಾವ ಅಂತ ಹೇಳ್ತಾನೆ. ಕಲ್ಲುಗಳು ಕೂಗ್ತಾವ, ಕಲ್ಲುಗಳಿಗೆ ಜೀವ ಇಟ್ಟಿದ ದೇವರು. ಅವು ಸಾಕ್ಷಿ ಹೇಳುವಂತವಾಗ್ಯದ. ನಮ್ಮ ಪಾಪಗಳು ದ್ರೋಹಗಳು ಎಲ್ಲೇ ಆಗಲಿ ಅವು ಸಾಕ್ಷಿ ಕೊಡುವಂತವಾಗಿದಾವೆ. ಅದಕ್ಕೆ ನಾವು ದೇವರು ಏನ್ ಮಾಡ್ತಾನ, ತನ್ನ ಆಲಯಗೆ ಪ್ರವೇಶಿಸುವುದಕ್ಕೆ ಬರ್ತಾನ. ಆತನು ತನ್ನ ಎಲ್ಲ ಪ್ರವಾದನೆಗಳನ್ನು ಒಂದೊಂದಾಗಿ ನೆರವೇರಿಸಿ ಲಾಸ್ಟ್ ಬಂದು ಪ್ರವೇಶಿಸುವಾಗ ಕಣ್ಣೀರಿನಿಂದ ನೋಡ್ತಾನ ಮೇಲಕ್ಕೆ ನೋಡಿ, ದೇವರೇ ನನ್ನ ಕಷ್ಟ ಸಮೀಪವಾಯಿತು, ನನ್ನ ಈ ದುರಗಸ್ತಿ ಮಾಡುವ ಜನರು ಇವರೇ ಹೊಸನ್ನ ಹೇಳುವಂತ ಜನರಿಗೆ ಇವರೇ ನನಗ ಸಿಲ್ಬೆಕ್ ಹಾಕಲ್ಪಡುವಂತಂತ ಹೇಳಿ ದೇವರ ಕಡೆ ನೋಡಿ ಕಣ್ಣೀರು ಸುರಿಸ್ತಾನ. ಆ ಕಣ್ಣೀರು ಸುರಿಸ್ದಾಗೆ ಕಣ್ಣೀರ ಯೇಸು ಪ್ರಾರ್ಥಿಸು, ನಮ್ಮ ಪಾಪಗಳಿಗಾಗಿ ತಾನು ಕಣ್ಣೀರು ಸುರಿಸ್ದ ಯೇಸು. ಆಗ ನಮ್ಮ ಪಾಪಗಳು ಬಿಡುಗಡೆ ಆಗ್ಯಾವ. ಅಲ್ಲಿವರೆಗೆ ಆತನ ಕಣ್ಣೀರಿಲ್ಲದಂದ್ರೆ ನಾವಿವತ್ತು ಪಾಪದಲ್ಲಿ ಕುಂಗಿ ಹೋಗುತ್ತಿದ್ದೆವು. ಪಾಪ ನಮ್ಮಲ್ಲಿ ಎಷ್ಟೇ ಗಟ್ಟಿಯಾಗಿ ನಿಂತರು ನೀವು ಒಂದೇ ಟೈಮ್ ಕೂಗ್ರಿ, ಯೇಸು ನಿಮ್ಮಲ್ಲಿ ಬರುವಂತಾನೆ. ಯಾಕಂದ್ರ ದೇವರೇನಂತಾನ, ನಾನು ಪಾಪಿಗಳಿಗೆ ಬಂದಿದ್ದೇನೆ. ತಂದೆ ಯೇಸು ಏನಂತ, ನನ್ನ ಮಗನಿಗೆ ಈ ಪಾಪದಲ್ಲಿರೋರಿಗೆ ಬಿಡಿಸೋದಕ್ಕಾಗಿ ಎಲ್ಲ ಪಾಪಗಳು ಏನ್ ಮಾಡಿದೆ ನನ್ನ ಮಗನ ಮೇಲೆ ಹೋರಿಸಿದ್ದೇನೆ, ಅದಕ್ಕೆ ಪಾಪಿಯಾಗಿ ಮಾಡಿದೆ ನನ್ನ ಮಗನಿಗೆ ಅಂತ ಹೇಳ್ತಾನೆ. ಆದ್ರೂ ಜನರು ಯಾರಿಗೂ ತಿಳಿಯಲ್ಲ, ಈ ವಾಕ್ಯ ತಿಳಿದೇ ಇಲ್ಲ. ಅವ್ರ ದೇವ್ರ ಯೇಸು ಏನ್ ಮಾಡ್ಯಾನ, ನಮ್ಮ ಪಾಪ ಹೊತ್ಕೊಳಕ್ ಬಂದಾನ. ಆದ್ರ ತಂದೆ ಏನ್ ಮಾಡ್ದ, ನಮ್ಮ ಪಾಪಗಳೆಲ್ಲ ಯೇಸುವಿನ ಮೇಲೆ ಹಾಕ್ಯಾನ. ಚೆನ್ನಾಗಿ ತಿಳ್ಕೊರಿ, ನಮ್ಮ ಪಾಪಗಳೆಲ್ಲ ಏನ್ ಮಾಡ್ಯಾನ ಯೆಹೋವ ದೇವರು ತಂದೆ ಏನ್ ಮಾಡ ತನ್ನ ಮಗನ ಮೇಲೆ ಹಾಕಿದಾನೆ. ಆ ಮಗ ಏನ್ ಮಾಡ್ದ, ನಮ್ಮ ಪಾಪಗಳು ಹೊತ್ಕೊಂಡಿ ಸಿಲ್ಬೆ ಮೇಲೆ ತನ್ನ ಪ್ರಾಣ ಕೊಟ್ಟ. ಆ ಕಾಲದಲ್ಲಿ ಸಿಲ್ಬೆಗೆ ಹಾಕದಂದ್ರೆ ಬೇರೆಯವರಿಗೆಲ್ಲ ಕೈಕಾಲು ಕಟ್ಟಿ ಉಪವಾಸವನ್ನ ಸಿಕ್ಕಿ ಕೊಲೆ ಹಾಕಿದ್ರು. ಆದ್ರೆ ದೇವರಿಗೆ ಏನ್ ಮಾಡಿದ್ರು, ಚಿತ್ರ ಹಿಂಸೆ ಮಾಡಿದ್ರು, ಆತನಿಗೆ ಹೊಡೆದ್ರು, ಮುಳ್ಳಿನ ಕಿರೀಟ ಹಾಕ್ಲತ್ತರು. ಈ ಮುಳ್ಳಿನ ಕಿರೀಟ ಹಾಕುದಾಯ್ತು, ಕೈದ ಮಳಿ ಹೊಡಿಲತ್ತರು, ಕಾಲಾಗ ಮಳಿ ಹೊಡಿಲತ್ತರು, ಹೊಟ್ಟೆ ಚಾಕು ತುಳಿದ್ರು, ಮೈ ಎಲ್ಲ ಹೊಡಿದ್ರು, 33 ಪೆಟ್ಟು ಹೊಡೆದ್ರು, ಚಪ್ಪಕಲಿಂದ ಹೊಡ್ಲತ್ತರು. ಅಷ್ಟೆಲ್ಲ ಆಗತ್ತೆ ಏನ್ ಮಾಡ್ತಾರ, ಸಿಪಾಯಿಗಳು ಹೊಡಿತಾರ ಬೆಳಗನ ಕುಂತ ದೇವರಿಗೆ ಅಂತ. ನೋವು ತಾಳುವಂತ ದೇವರು ಯಾಕೆ ಇವತ್ತು ಅವನು ನೋವು ತಾಳಿದಾನ? ಅವ ಅರಸನಾಗ್ ಬಂದು ಎಲ್ಲ ಉಲ್ಲಾಸದಿಂದ ಅವನ ಎಲ್ಲ ಪ್ರೊಪಸಿಗಳೆಲ್ಲ ಮಾಡ್ದ. ಆದ್ರೆ ಲಾಸ್ಟ್ ಅಲ್ಲಿ ಏನ್ ಮಾಡ್ತಾನ, ಕಣ್ಣೀರ್ ಹಾಕ್ತಾನೆ. ಯಾಕ, ದೇವರೇ ನಾ ಬಂದಿದ್ದ ಕಾರ್ಯವಾಯ್ತು, ನಾ ಕಣ್ಣೀರಿನಿಂದ ನಿನ್ನ ಜನರಿನ ರಕ್ಷಿನ ಎಲ್ಲ ಪಾಪ ನನ್ನ ಮೇಲೆ ತಗೋತೆ ಅಂತ ಹೇಳ್ದ. ಆದ್ರೆ ಇವಾಗ ನಾವು ಯಾರು ಆತನನ್ನು ನೋಡ್ತಾ ಇಲ್ಲ, ನಮ್ಮದೇ ನಾವು ಪಾಪದಲ್ಲಿ ಬೀಳ್ತೇವೆ. ಆತನ ಹೊಸನ್ನ ಅಂದಿದ ತಕ್ಷಣ ಆತನಿಗೆ ಉಲ್ಲಾಸ ಬರಲ್ಲ. ನಿಮ್ಮ ಮನಸ್ಸಲ್ಲಿದ್ದ ರೋಗ ಚಿಂತೆ ನಿಮಗೆ ದೂರ ಹೋಗಲ್ಲ, ನಿಮ್ಮ ಕಷ್ಟಗಳು ದೂರ ಹೋಗಲ್ಲ. ಹೊಸನ್ನ ಅಂತಿಕಣ, ನೀವು ಹೊಸನದ ಅರ್ಥ ಅರ್ಥಕೊಂಡು ಆತ ನಮ್ಗೆ ಯಾಕೆ ಬಂದನ, ಆತನ ಪಾಪ ಹೊತ್ಕೊಂಡನ ಅಂದ್ರೆ ಅರ್ಥ ಅವತ್ತು ಪಾಪ ಹೊತ್ಕೊಂಡಿದ್ದ ದೇವರು ಇವತ್ತು ನಿಮ್ ಪಾಪಗಳು ಹೊತ್ಕೋತಾನೆ. ಯಾವ ರೀತಿಯಾಗಿ, ನೀವು ದೇವರಲ್ಲಿ ಭಯ ಭಕ್ತಿ ಇರಬೇಕು. ದೇವರ ಭಯ ನಿಮ್ಮಲ್ಲಿ ಹೇಳಿದಾಗ ಆ ಪಾಪದಿಂದ ನೀವು ಬಿಡುಗಡೆ ಹೊಂದುತ್ತೀರಿ. ಅಲ್ಲಿವರೆಗೆ ನೀವು ಹೋಸನ್ನ ಹೇಳಿರಿ, ಇಂಥ ಗರಿಗಳು ಕಟ್ಕೊರಿ, ದೊಡ್ಡ ದೊಡ್ಡ ಸ್ಪೀಕರ್ ಹಚ್ಕೊಂಡು ಲಾರಿ ತುಂಬಾ ತಗೊಂಡ್ ಹೋಗಿ ಚರ್ಚ್ ತುಂಬಾ ನಿಂದಿರ್ಸ್ರಿ, ದೇವರಿಗೆ ಏನು ಕಾರ್ಯ ನಡೆಯಲ್ಲ. ನಿಮ್ಮ ಮನಸ್ಸಿನಾಗ ನೀವು ಪಶ್ಚಾತ್ತಾಪ ಪಟ್ಟು ನಂಬಿಕೆಯಿಂದ, ದೇವರೇ ನೀನೇ ಇದ್ದಿದ್ದಿ ನಮ್ಮ ಸರ್ವಶಕ್ತನು, ಯಾವ ರೀತಿ ಈ ಲೋಕ ಬೆಳಕಿಸಿದಲ್ಲ ಅದೇ ಬೆಳಕು ನೀ ಇದ್ದಿದ್ದಂದಾಗ ನಿಮ್ಮಲ್ಲಿ ಆ ಬೆಳಕು ಮೂಡ್ತದ. ಹಾಗಾಗಿ ದೇವರು ಯೆರೂಸಲೇಮಿಗೆ ಪ್ರವೇಶಿಸಿದಾಗ ಆತನ ಉಲ್ಲಾಸದಿಂದ ಪ್ರವೇಶಿಸ್ತಾನೆ. ಆದ್ರೆ ಅಂತಿಮದಲ್ಲಿ ಏನಂತಾನ, ಪಾಪಗಳಿಗಾಗಿ ಕಣ್ಣೀರಿಡ್ತಾನೆ, ಆಲೋಚನೆ ಮಾಡ್ತಾನೆ. ಮುಂದೆ ಬರುವಂತ ಸಮಸ್ಯೆ ಎಂತದ, ದೇವರೇ ನನಗ ತಂದೆ ಇದರಿಂದ ನನಗೆ ಕಾಪಾಡು ಅಂತಾನ. ಆದ್ರ ಮತ್ತೇನಂತಾನ, ನಿನ್ನ ಇಚ್ಛೆದಂತೆ ಆಗಲಿ ಯೇಸುವೆ, ತಂದೆ ನಿನ್ನ ಇಚ್ಛೆದಂತೆ ಆಗಲಿ ನಾನು ಒಪ್ಪಿಕೊಂಡಿದೆ ಅಂದಾಗ ಆಗ ದೇವರಿಗೆ ಸಿಲಿಬೇಕು ಹಾಕಲ್ಪಡ್ತದ. ಹಾಗಾಗಿ ನಾವೆಲ್ಲರೂ ಆತನಲ್ಲಿ ರಾಜ್ಯನಾಗಿ, ನಾವು ಯಹೂದ್ಯ ರಾಜ್ಯನಾಗಿ ಆತನ ಅಂಗೀಕರಿಸಿದಾಗ ಮಾತ್ರ ನಮಗೆ ರಕ್ಷಣೆ ಸಿಗ್ತದೆ. ಒಣ ಮಾತಿನಿಂದ ಜೀಸಸ್ ಜೀಸಸ್ ಪ್ಲೀಸ್ ಸೇವ್ ಮೀ ಅಂದ್ರೆ ಯಾರು ಸೇವ್ ಮಾಡಕ್ ಬರೋದಿಲ್ಲ. ಯಾಕಂದ್ರ ನಿಮ್ಮಲ್ಲಿ ದೇವ್ರು ಆಲ್ರೆಡಿ ನಿಮ್ಗೆ ಸೇವ್ ಮಾಡ್ತಾ ಬಂದಾನ. ಆದ್ರ ನಿಮ್ ಚಿಂತೆ ದುಃಖ ರೋಗ ಸಮಸ್ಯೆ ಸಾಲ ಏನಾದ್ರೂ ನಿಮ್ಮಲ್ಲಿ ಚೇಂಜಸ್ ಆಗ್ಯದಂದ್ರ ಅದು ದೇವರ ಕೃಪೆ. ನೀನು ಪಡುವ ಶ್ರಮೆಯಿಂದ ನೀನೇ ಮುಂದೆ ಹೋಗ್ತಿ. ದೇವರು ಖಾಲಿ ಪ್ರಾರ್ಥಿಸಿರಿ ನನಗಂದಾರ. ನೀವು ಪ್ರಾರ್ಥಿಸಿದಾಗ ನಿಮ್ ಕಷ್ಟ ಚಿಂತೆ ದುಃಖ ಎಲ್ಲ ನೀಗುತ್ತಾವ. ಹಾಗಾಗಿ ದೇವರಿಗೆ ಮಹಿಮೆ ಪಡುತ್ತಾ ವಾಕ್ಯ ಮುಗಿಸ್ಬಿಡೋಣ. ಎಲ್ಲರೂ ಎದ್ದಿದ್ದೀರಿ, ಪ್ರಾರ್ಥನೆ ಮಾಡಿ ಮಾದಯ ಮುಗಿಸೋಣ.
ಅಪ್ಪ ತಂದೆ ಯೇಸುವೆ, ನಿನ್ನ ಮಹಾಪರಿಶುದ್ಧ ನಾಮಕ್ಕಾಗಿ ಸ್ತೋತ್ರ ಏಸಪ್ಪ. ಈ ದಿನ ನಮಗಾಗಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಏಸಪ್ಪ. ನೀನು ಯೆರೂಸಲೇಮಿನಲ್ಲಿ ಸ್ವಾಮಿ ರಾಜ್ಯನಾಗಿ ಸ್ವಾಮಿ ನೀನು ಪ್ರವೇಶಿದ್ದಕ್ಕಾಗಿ ಸ್ತೋತ್ರ ಏಸಪ್ಪ. ಹೌದು ಯೇಸುವೆ, ನೀನು ಯೆಹೂದ ಸಿಂಹವಾಗಿದೆ, ಯೆಹೂದ ರಾಜ್ಯನಾಗಿದೆ ಏಸಪ್ಪ, ಈ ಲೋಕದ ರಾಜ್ಯನಾಗಿದೆ ಏಸಪ್ಪ. ಅದಕ್ಕಾಗಿ ನಿಂಗೆ ವಂದಿಸ್ತೇ ಏಸಪ್ಪ. ಈ ಸಭೆಯಲ್ಲಿ ಕುಂತಿದ ಪ್ರತಿಯೊಂದು ಮಕ್ಕಳು ನಿನ್ನ ಕೈಗೊಪ್ಪಿಸ್ತೇನೆ ಏಸಪ್ಪ. ಈ ಮಕ್ಕಳು ಯಾವ ಚಿಂತೆ ದುಃಖದಿಂದ ಬಂದಿದ್ದಾರೆ ಏಸಪ್ಪ, ಚಿಂತೆ ದುಃಖಗಳಲ್ಲಿ ಮರೆಯಲಿ ಏಸಪ್ಪ. ಯಾವ ರೋಗದಿಂದ ಸ್ವಸ್ಥತೆ ಆಗಲಂತ ರೋಗದಿಂದ ಬಂದಿದ ಮಗನನ್ನು ನೀನು ಸಂಪೂರ್ಣ ಸ್ವಸ್ಥತೆ ಮಾಡಿ ಏಸಪ್ಪ. ಹೌದು ಯೇಸುವೆ, ನಿನ್ನ ಮೂಲಕ ಮಾಡುವ ಕಾರ್ಯಗಳೆಲ್ಲ ಅತಿ ಉತ್ತಮವಾಗಿರುತ್ತೆ ಏಸಪ್ಪ. ನಿನ್ನ ಕಾರ್ಯಗಳು ಅದ್ಭುತ ಕಾರ್ಯಗಳು, ನಿನ್ನಲ್ಲಿ ನಡೆದಾರುವಂತ ಒಂದೊಂದು ಕಾರ್ಯಗಳು ನೀನು ಮುಟ್ಟಿ ಸಲ್ಲುವಂತ ದೇವರಾಗಿದೆ. ಹೌದು ಏಸಪ್ಪ, ಇವತ್ತು ನಿನ್ನ ಈ ಸ್ವಾಮಿ ಸ್ಪಾನ್ ಸಂಡೇನು ಸ್ವಾಮಿ ನೀನು ನಮ್ಮನ್ನು ಆಚರಿಸಿ ನಮ್ಮನ್ನು ಹೆಚ್ಚಾಗಿ ನಿನ್ನ ವಾಕ್ಯದ ಮೂಲಕ ನಿನ್ನನ್ನು ಆರಾಧಿಸುವ ಮೂಲಕ ನಮ್ಮನ್ನು ಎಬ್ಬಿಸಿದಕ್ಕಾಗಿ ಸ್ತೋತ್ರ ಯೇಸುವೆ. ಸಭೆಯಲ್ಲಿ ನಿನ್ನ ಕೈಗೊಪ್ಪಿಸ್ತೇನೆ ಏಸಪ್ಪ. ಎಲ್ಲ ನಿನ್ನ ಮಕ್ಕಳು ಸ್ವಾಮಿ, ನಿನ್ನ ಮಕ್ಕಳು ನಿನ್ನಲ್ಲಿ ಬಂದಿದಾಗ ಇವರನ್ನು ನೀನು ನಡೆಸಿ ಏಸಪ್ಪ. ಹೌದು ಯೇಸುವೆ, ಹೆಚ್ಚಾಗಿ ನನ್ನನ್ನು ನಿನ್ನ ತಿಳಿದುಕೊಂಡು ನಿನ್ನ ಬಲದಲ್ಲಿ ಏಳುವಂತೆ ಮಾಡಿ ಏಸಪ್ಪ. ಎಲ್ಲ ಮಕ್ಕಳ ಆಸೆ ಆಂಕ್ಷೆಗಳು ಪೂರೈಸು ಏಸಪ್ಪ. ಎಲ್ಲರೂ ಆರೋಗ್ಯ ಭಾಗ್ಯ ಕೊಡಿ ಏಸಪ್ಪ. ಹೋಗುವಾಗ ಬರುವಾಗ ಈ ಮಕ್ಕಳನ್ನು ಸದಾ ಕಾಲ ನೀನು ಕಾಯಿ ಏಸಪ್ಪ. ಇನ್ನು ಹೆಚ್ಚಾಗಿ ಸಭೆ ಮುಂದೆ ಬೆಳೆಯಲಿ ಏಸಪ್ಪ. ನಿನ್ನ ಪಾದದಲ್ಲಿ ಬೀಳ್ತೇವೆ, ಎಲ್ಲ ನಿನಗೆ ಒಪ್ಪಿಸ್ತೇನೆ ಜೀವನ ತಂದೆ ಯೇಸುವೆ. ಆಮೇನ್ ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್ ಆಮೇನ್.